ಪ್ರಿಯ ವೀಕ್ಷಕರೇ ನಮಸ್ಕಾರ. ಬೀರ್ಬಲ್ ನಾವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಮುಂದಿನ 10-15 ದಿನಗಳಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಖಂಡಿತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಲಿದೆ. ಇಷ್ಟು ದಿನ ಆಟ ಬೇರೆ ತರಾನೇ ಇತ್ತು, ಆದರೆ ಈಗ ಗೇಮ್ ಕಂಪ್ಲೀಟ್ ಚೇಂಜ್ ಆಗಿದೆ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೀತಾ ಇತ್ತು. ಆದ್ರೆ ಈಗ ಅಸಲಿ ಆಟ ಶುರುವಾಗಿದೆ. ಯಾವ ಇಬ್ರು ನಾಯಕರು ಅಧಿಕಾರಕ್ಕಾಗಿ ಕಚ್ಚಾಡ್ಕೊಳ್ತಿದ್ರೋ ಆ ಇಬ್ಬರು ನಾಯಕರೇ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಒಂದಾಗಿದ್ದಾರೆ. ಬರೀ ಒಂದಾಗೋದಲ್ಲ, ಇಬ್ರು ಸೇರ್ಕೊಂಡು ದೆಹಲಿಯ ಗಾಂಧಿ ಕುಟುಂಬದ ನಿವಾಸವನ್ನ ಅಕ್ಷರಶಃ ನಡುಗಿಸ್ಬಿಟ್ಟಿದ್ದಾರೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಕರ್ನಾಟಕದ ಸರ್ಕಾರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಹಿಡಿತದಿಂದ ಕೈ ತಪ್ಪಿ ಹೋಗಿದೆ. ಹೈಕಮಾಂಡ್ ತಂಡ ಈಗ ಈ ಇಬ್ಬರು ನಾಯಕರನ್ನ ಸಂಪರ್ಕಿಸಿ ಪರಿಸ್ಥಿತಿಯನ್ನ ಸರಿ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದೆ. ಈ ಎಲ್ಲಾ ಬದಲಾವಣೆಗಳು ಮತ್ತು ಬಂಡಾಯಕ್ಕೆ ಮೂಲ ಕಾರಣ ಡಿಸೆಂಬರ್ 22ನೇ ತಾರೀಕು ಬೆಂಗಳೂರಿನ ಹೊರವಲಯದ ಕೋಗಿಲು ಗ್ರಾಮದಲ್ಲಿ ನಡೆದ ಘಟನೆ. ಆ ಗ್ರಾಮದ ವಸೀಂ ಲೇಔಟ್ ಮತ್ತು ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಮುಸ್ಲಿಂ ಸಮುದಾಯದ ಜನರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತೆ. ಈ ಪ್ರದೇಶಗಳಲ್ಲಿ ಜನರು ಕಳೆದ 10-15 ವರ್ಷಗಳಿಂದ ಅಕ್ರಮವಾಗಿ ಗುಡಿಸಲುಗಳನ್ನ ನಿರ್ಮಿಸಿಕೊಂಡು ವಾಸಿಸ್ತಾ ಇದ್ರು. ಕರ್ನಾಟಕ ಸರ್ಕಾರ ಅವರಿಗೆ ಹಲವು ಬಾರಿ ಅತಿಕ್ರಮಣ ತೆರವುಗೊಳಿಸೋಕೆ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ಇಲ್ದಿದ್ರೆ ಬುಲ್ಡೋಸರ್ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಕೂಡ ಎಚ್ಚರಿಸಿತ್ತು. ಆದ್ರೆ ಅವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ತಮ್ಮನ್ನ ಯಾರು ಮುಟ್ಟೋಕ್ ಆಗಲ್ಲ, ಕಾಂಗ್ರೆಸ್ ಲ್ಯಾಂಡ್ ಮಾಫಿಯಾಗಳನ್ನ ಮತ್ತು ಅಕ್ರಮ ನುಸುಳುಕೋರರನ್ನ ರಕ್ಷಿಸುತ್ತೆ ಅನ್ನೋ ನಂಬಿಕೆ ಅವರಲ್ಲಿತ್ತು. ಆದ್ರೆ ಡಿಸೆಂಬರ್ 22ನೇ ತಾರೀಕು ಬೆಳಗ್ಗೆ ಬೆಂಗಳೂರು ಆಡಳಿತದ ಬುಲ್ಡೋಸರ್ಗಳು ಅಲ್ಲಿನ 400 ಮನೆಗಳನ್ನ ನೆಲಸಮ ಮಾಡ್ತಾರೆ. ಇದರಿಂದ 400 ಮುಸ್ಲಿಂ ಕುಟುಂಬಗಳು ನಿರಾಶ್ರಿತರಾಗತ್ತೆ. ನೋಡಿ, ಈ ವಿಷಯ ನಿಮಗೆ ಸಾಮಾನ್ಯ ಅನಿಸ್ಬೋದು. ಅಕ್ರಮವಾಗಿ ಬಂದು ಮನೆ ಕಟ್ಕೊಂಡಿದ್ರು, ಅವರನ್ನ ಓಡಿಸಿದ್ರು ಅಂತ. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಈ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಅವರನ್ನೇ ಅಲುಗಾಡಿಸ್ಬಿಡುತ್ತೆ. ಮೊದಲು ಕೇರಳ ಸಿಎಂ ಇಂದ ಇದು ಶುರುವಾಗುತ್ತೆ. ಕೇರಳ ಸಿಎಂ ಹೇಳಿಕೆ ಕೊಡ್ತಾರೆ, ಕರ್ನಾಟಕದಲ್ಲಿ ಯುಪಿ ಮಾದರಿಯ ಬುಲ್ಡೋಸರ್ ಆಕ್ಷನ್ ನಡೀತಾ ಇದೆ ಅಂತ. ಇದು ಬರೀ ಹೇಳಿಕೆ ಆಗಿರ್ಲಿಲ್ಲ, ಕೇರಳದಿಂದ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬಂದ ಧಮಕಿಯಾಗಿತ್ತು. ಯಾವ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಅಕ್ರಮ ವಲಸಿಗರಿಗೋಸ್ಕರವೇ ಮುಸ್ಲಿಮರಿಗಾಗಿಯೇ ನಾವಿರೋದು ಅಂತ ಓಲೈಕೆ ರಾಜಕಾರಣ ಮಾಡ್ತಿತ್ತೋ, ಅದೇ ಕಾಂಗ್ರೆಸ್ ಆಡಳಿತದಲ್ಲಿರೋ ರಾಜ್ಯದಲ್ಲಿ ಅಕ್ರಮ ವಲಸಿಗರ ಮನೆ ಧ್ವಂಸ ಮಾಡ್ತಾರೆ. ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಇಬ್ರು ಬಾಂಧವರನ್ನ ಮೈ ಬ್ರದರ್ಸ್ ಅಂತಿದ್ದವರು ಇಂಥ ನಿರ್ಧಾರವನ್ನ ಹೇಗ್ ಮಾಡಿದ್ರು? ಎಲ್ಲರಿಗೂ ಲಿಟ್ರಲಿ ಶಾಕ್. ಆದ್ರೆ ಅದರ ಹಿಂದೆ ಕಾರಣ ಬೇರೆದ್ದೇ ಇತ್ತು ಅಂತ ಹೇಳಲಾಗ್ತಾ ಇದೆ. ನೋಡಿ, ರಾಜ್ಯದಲ್ಲಿ ಇಂತಹದೊಂದು ದೊಡ್ಡ ಆಕ್ಷನ್ ನಂತರ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ CWC ಸಭೆಯಲ್ಲಿ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರೊಂದಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಗ ಅವರಿಗೆ ಅರ್ಥ ಆಗುತ್ತೆ, ಕರ್ನಾಟಕದಲ್ಲಿ ನಮ್ ಕಂಟ್ರೋಲ್ ತಪ್ತಾ ಇದೆ ಅಂತ. ಆಕ್ಚುಲಿ ಈ ಬಂಡಾಯದ ಕತೆ ತೆರೆಮರೆಯಲ್ಲಿ ಬಹಳ ದಿನಗಳಿಂದ ನಡೀತಾ ಇತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ನೇರವಾಗಿ ಸವಾಲ್ ಹಾಕ್ತಾರೆ. ಹೈಕಮಾಂಡ್ನ ಸೂಚನೆಯ ಮೇರೆಗೆ ಕೆ.ಸಿ. ವೇಣುಗೋಪಾಲ್ ಅವರು ಇಬ್ಬರು ನಾಯಕರನ್ನ ತಡೆಯೋಕೆ ಪ್ರಯತ್ನವನ್ನ ಪಟ್ಟಿದ್ರು. ಈ ಕ್ರಮದಿಂದ ಪಕ್ಷಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಇತರ ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಹಾನಿಯಾಗಬಹುದು ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಾತನ್ನ ನೇರವಾಗಿ ತಿರಸ್ಕರಿಸ್ತಾರೆ.
ಕರ್ನಾಟಕದ ಸರ್ಕಾರಿ ಜಮೀನನ್ನ ಅತಿಕ್ರಮಣವಾಗಿ ಮುಕ್ತಗೊಳಿಸೋದು ರಾಜ್ಯದ ಹಿತದೃಷ್ಟಿಯಿಂದ ಅನಿವಾರ್ಯ ಎಂದಿದ್ರು. ಇದರಿಂದ ಅಸಹಾಯಕರಾದ ವೇಣುಗೋಪಾಲ್ ಅವರು ಸಾರ್ವಜನಿಕವಾಗಿ ಟ್ವೀಟ್ ಮಾಡಿ ಅತಿಕ್ರಮಣ ತೆರವು ಮಾಡುವಾಗ ಸಂವೇದನಾಶೀಲತೆಯಿಂದ ವರ್ತಿಸಿ ಮತ್ತು ಸಂತ್ರಸ್ತರನ್ನ ಸಂಪರ್ಕಿಸಿ ಅಂತ ಸೂಚಿಸಬೇಕಾಯಿತು. ಅಷ್ಟಕ್ಕೂ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ವಿರುದ್ಧವೇ ಹೀಗೆ ತಿರುಗಿ ಬೀಳೋದಕ್ಕೆ ಕಾರಣ ಏನು? ಅಲ್ಲೇ ವಿಷಯ ಇರೋದು. ಈ ಬಂಡಾಯಕ್ಕೆ ಮುಖ್ಯ ಕಾರಣ ನವೆಂಬರ್ ತಿಂಗಳಲ್ಲಿ ನಡೆದ ರಾಜಕೀಯ ಕುತಂತ್ರಗಳು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಹೋರಾಡ್ತಿದ್ದಾಗ ಹೈಕಮಾಂಡ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ತುಂಬಾ ಪ್ರಯತ್ನವನ್ನ ಪಡುತ್ತೆ. ಹಾಗೆ ತುಂಬಾ ಪ್ರಯತ್ನಗಳು ನಡೆದಿದ್ವು ಕೂಡ. ಯಾವಾಗ ಹೈಕಮಾಂಡ್ ತನ್ನದೇ ಆದ ಹೊಸ ದಾಳವನ್ನ ಉರುಳಿಸೋಕೆ ಟ್ರೈ ಮಾಡ್ತಿದೆ ಅಂತ ಗೊತ್ತಾಯ್ತು, ಇಬ್ರು ನಾಯಕರು ಶಾಕ್ ಆಗ್ತಾರೆ. ಹೈಕಮಾಂಡ್ ತಮ್ಮೊಂದಿಗೆ ಆಟ ಆಡ್ತಿದೆ ಅಂತ ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪರಸ್ಪರ ಕೈ ಜೋಡಿಸೋಕೆ ನಿರ್ಧರಿಸ್ತಾರೆ. ಒಬ್ರು ಮನೆಗೆ ಮತ್ತೊಬ್ರು ಭೇಟಿ ನೀಡಿ ಸರ್ಕಾರವನ್ನ ಹೇಗೆ ನಡೆಸಬೇಕು ಮತ್ತು ಅಧಿಕಾರದ ತಾಕತ್ತು ಏನು ಅನ್ನೋದನ್ನ ಹೈಕಮಾಂಡ್ಗೆ ತೋರಿಸ್ಕೊಡೋಕೆ ತೀರ್ಮಾನ ಮಾಡಿದ್ರು. ಬೆಂಗಳೂರಿನಲ್ಲಿ ಮೂಲ ಸೌಕರ್ಯ ಮತ್ತು ಅತಿಕ್ರಮಣದ ಸಮಸ್ಯೆಗಳು ಹೆಚ್ಚಾಗಿದೆ. ಸೊ ಈ ಸಮಸ್ಯೆಯನ್ನ ಬಗೆಹರಿಸೋಕೆ ಅತಿಕ್ರಮಣ ತೆರವುಗೊಳಿಸೋದು ಅನಿವಾರ್ಯ ಆಗಿತ್ತು. ಆದ್ರೆ ಕಾಂಗ್ರೆಸ್ನ ತುಷ್ಟೀಕರಣದ ರಾಜಕೀಯ ಇದಕ್ಕೆ ಅಡ್ಡಿಯಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ರಾಜಕೀಯದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಅತಿಕ್ರಮಣ ತೆರವುಗೊಳಿಸುವ ನಿರ್ಧಾರವನ್ನ ಮಾಡಿದ್ರು. ಸಿದ್ದರಾಮಯ್ಯ ಇದಕ್ಕೆ ಬೆಂಬಲ ನೀಡಿದ್ರು. ಹೈಕಮಾಂಡ್ ಇವರನ್ನ ಮನವೊಲಿಸೋಕೆ ಪ್ರಯತ್ನಿಸಿದ್ರು ಕೂಡ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರ ಮೂಲಕ ಈ ವಿಷಯವನ್ನ ಸಾರ್ವಜನಿಕಗೊಳಿಸ್ತಾರೆ. ಇದರಿಂದ ಈ 400 ಮನೆಗಳ ಧ್ವಂಸಕ್ಕೆ ಹೈಕಮಾಂಡ್ ಕಾರಣ ಅಲ್ಲ, ಬದಲಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರೇ ಕಾರಣ ಅಂತ ತೋರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ವಿಚಿತ್ರ ಏನಂದ್ರೆ ಈಗ ಆಲ್ ಆಫ್ ಎ ಸಡನ್ ಸಿದ್ದು ಸರ್ಕಾರ ಕೂಡ ಉಲ್ಟಾ ಹೊಡೆದಿದೆ. ಅಕ್ರಮ ವಲಸಿಗರಿಗೆ ಅಪಾರ್ಟ್ಮೆಂಟ್ ಮಾಡಿ ಫ್ಲಾಟ್ ಕೊಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ದಾರೆ. ನೋಡಿ ಎಲ್ಲಿವರೆಗೂ ಬಂದಿದೆ ರಾಜಕೀಯ ಅಂತ. ಲಾಭಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಉಗ್ರರಿಗೆ ಬೇಕಾದ್ರೂ ಆಧಾರ್ ಕಾರ್ಡ್, ವೋಟರ್ ಐಡಿಯನ್ನ ನಮ್ಮ ಕೆಲ ರಾಜಕಾರಣಿಗಳು ಮಾಡಿಸಿಕೊಡ್ತಾರೆ. ಒಟ್ನಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ 7 ರಿಂದ 10 ದಿನಗಳಲ್ಲಿ ಈ ಸಂಘರ್ಷ ಒಂದು ಲೆವೆಲ್ಗಂತೂ ತಲುಪೋದು ಗ್ಯಾರಂಟಿ ಅಂತ ಅನಿಸ್ತದೆ. ಕರ್ನಾಟಕದ ಈ ಇಬ್ಬರು ಪ್ರಭಾವಿ ನಾಯಕರು ಒಂದಾಗಿ ಹೈಕಮಾಂಡ್ ವಿರುದ್ಧ ಸಮರ ಸಾರೋದು ಅಂದ್ರೆ ಸಾಧಾರಣ ವಿಷಯ ಅಲ್ಲ ಬಿಡಿ. ವೀಕ್ಷಕರೇ, ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್. ಮತ್ತೆ ಭೇಟಿಯಾಗೋಣ.